ಬಿಜೆಪಿ ಅಂತರ್ಯುದ್ಧ ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ಅಂತೂ ಇಂತೂ ಬರುವಂತಹ ಸಾಧ್ಯತೆ ಇದೆ. ಈ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಷಯದಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ರಾಜ್ಯಾಧ್ಯಕ್ಷ ಚುನಾವಣಾ ರೇಸ್ನಿಂದ ಭಿನ್ನರು ಹಿಂದಕ್ಕೆ ಸರಿದಿದ್ದಾರೆ ಅನ್ನೋದ್ರ ಡೀಟೇಲ್ಸು. ಹೈಕಮಾಂಡ್ ಖಡಕ್ ವಾರ್ನಿಂಗ್ನ ಬೆನ್ನಲ್ಲೇ ರೆಬಲ್ಸ್ ಶಸ್ತ್ರತ್ಯಾಗವನ್ನು ಮಾಡಿದ್ದಾರೆ. ಸಹಮತದ ಆಯ್ಕೆಗೆ ವರಿಷ್ಠರು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಆರ್ಭಟಿಸಿದ್ದ ಭಿನ್ನಮತೀಯ ನಾಯಕರು ಈಗ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ವರಿಷ್ಠರು ರೆಡ್ ಸಿಗ್ನಲ್ ಕೊಟ್ಟರು, ತಟಸ್ಥರು ಇನ್ನೊಂದು ಕಡೆಗೆ ಅಸಹಕಾರ ಕೊಡ್ತಾ ಇದ್ದಾರೆ. ಹಾಗಾಗಿ ಯತ್ನಾಳ್ ಕ್ಯಾಂಪ್ ಇದೆಯಲ್ಲ, ಅವರು ಒಂಟಿಯಾದ್ರ ಅಥವಾ ಬೇರೊಂದೇನಾದರೂ ಗೇಮ್ ಪ್ಲಾನ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆಗೆ ಈ ಯತ್ನಾಳ್ ಬಣವನ್ನು ಒಡೆಯುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಒಗ್ಗಟ್ಟನ್ನು ಮುರಿಯುವಂತಹ ಪ್ರಯತ್ನ ಅಥವಾ ಟೀಮನ್ನು ಚದುರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇತ್ತು ಅನ್ನೋದನ್ನೆಲ್ಲ ಕೇಳ್ಪಡ್ತಾ ಇದ್ವಿ. ಎಲ್ಲ ಬೆಳವಣಿಗೆಯಿಂದ ಯತ್ನಾಳ್ ಟೀಮ್ಗೆ ಬ್ಯಾಕ್ ಟು ಬ್ಯಾಕ್ ಸೆಟ್ ಬ್ಯಾಕ್ ಆಗಿದೆ. ಹೀಗಾಗಿ ಸ್ಪರ್ಧೆ ಮಾಡುವಂತಹ ಉಮೇದೇನಿತ್ತು ಅದು ಕುಂಠಿತವಾಗ್ತಾ ಇದೆ. ಹೇಗಾದರೂ ಮಾಡಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವ್ರನ್ನ ಕೆಳಗಿಳಿಸಬೇಕು ಅನ್ನುವಂತಹ ಉತ್ಸಾಹ ಏನಿತ್ತು ಅದು ಕ್ಷೀಣಿಸಿ ಬಿಟ್ಟಿದೆ ಅನ್ನೋದ್ರ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಸೊ ಏನಿದೆ ಮುಂದಿನ ಆಪ್ಷನ್ಸು ಅಂತ ನೋಡಿದಾಗ, ನಿನ್ನೆ ನೀವು ನೋಡ್ತಾ ಇದ್ರಿ ಪ್ರತಾಪ್ ಸಿಂಹ ಅವರೆಲ್ಲ ಮಾತಾಡ್ತಾ ಇದ್ದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ರಿ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಸೂದ್. ನಿನ್ನೆ ರೆಬಲ್ ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ ನಾಯಕರೆಲ್ಲ ಮಾತಾಡ್ತಾ ಇದ್ದಾಗ ಕೇಳಿಸ್ಕೊಂಡಾಗ ಈ ಹೋರಾಟದ ಹಾದಿ ಏನಿದ್ರು ಕೂಡ ಇದನ್ನ ಇನ್ನು ಆಯ್ಕೆ ಮಾಡಿಕೊಂಡ್ರೆ ಉಳಿಗಾಲ ಇಲ್ಲ ಅನ್ನೋ ದಾಟಿನಲ್ಲೇ ಮೆಲೋದವನಾಗಿ ಮಾತಾಡ್ತಾ ಇದ್ರು. ಮತ್ತೆ ಸೈದ್ಧಾಂತಿಕವಾಗಿ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನೋ ರೀತಿಯಲ್ಲಿ ಆ ಅಕ್ರಮ ಬಾಂಗ್ಲಾ ವಲಸಿಗರ ಇಶ್ಯೂನ ತೆಗೆದುಕೊಂಡು ಮಾತಾಡ್ತಾ ಇದ್ರು. ಸೊ ಮೇಲಿಂದ ಮೇಲೆ ಸೆಟ್ ಬ್ಯಾಕ್ ಆಗಿರೋದು ಇಡೀ ಟೀಮ್ನ ಉತ್ಸಾಹವನ್ನ ಕುಂದಿಸ್ಬಿಡ್ತಾ ಅನ್ನೋದು ಪ್ರಶ್ನೆಯಾಗಿ ಬರುತ್ತೆ. ಮಮತಾ, ರಾಜ್ಯ ಬಿಜೆಪಿಯಲ್ಲಿ ಇದೊಂದು ಮಹತ್ವದ ವಿದ್ಯಮಾನ ಅಂತಲೇ ಚರ್ಚೆ ಆಗ್ತಿದೆ. ಯಾಕೆಂದರೆ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಇದು ಬಿಗ್ ಟ್ವಿಸ್ಟ್ ಕೂಡ. ಯಾಕೆಂದರೆ ಈಗಾಗಲೇ ಸಾಕಷ್ಟು 1.25 ವರ್ಷದಿಂದಲೂ ಕೂಡ ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ವಿಚಾರ ಇಟ್ಕೊಂಡು ಹೈಕಮಾಂಡ್ ಅಂಗಳಕ್ಕೆ ಸಾಕಷ್ಟು ಬಾರಿ ದೂರನ ಒಯ್ದರು. ಇವರು ಕೂಡ ಸಾಕಷ್ಟು ಬಾರಿ ಹೋಗಿ ಬಂದರು. ಹೈಕಮಾಂಡ್ ಎಲ್ಲೋ ಒಂದು ಕಡೆ ಅವ್ರಿಗೆ ಸರಿಯಾದಂತಹ ಸ್ಪಂದನೆ ಕೊಡಲಿಲ್ಲ. ಇತ್ತೀಚೆಗೆ ದೆಹಲಿಗೆ ಹೋದಾಗ 3 ದಿನ ಲಗೇಜ್ ಸಮೇತ ಹೋದಂತಹ ಭಿನ್ನಮತೀಯ ನಾಯಕರು 3 ದಿನ ಇದ್ರೂ ಕೂಡ ಹೈಕಮಾಂಡ್ ಅವರು ಸೊಪ್ಪಾಕಲಿಲ್ಲ, ಯಾರು ಕೂಡ ಭೇಟಿಯಾಗಲಿಲ್ಲ ವರಿಷ್ಠರು. ಹಾಗಾಗಿ ಅವರು ವಾಪಸ್ ಬಂದರು. ಆ ಸಂದರ್ಭದಲ್ಲೇ ಹೈಕಮಾಂಡ್ ನಾಯಕರು ಒಂದು ಮಹತ್ವದ ಸಂದೇಶವನ್ನು ಆ ಭಿನ್ನರ ವಲಯಕ್ಕೆ ರವಾನೆ ಮಾಡಿದ್ರು. ಅಧ್ಯಕ್ಷರ ಆಯ್ಕೆ ವಿಚಾರ ಸಹಮತದಿಂದಲೇ ಆಯ್ಕೆ ಮಾಡಬೇಕು. ಇದುವರೆಗೆ ಆಯ್ಕೆ ಮಾಡ್ಕೊಂಡು ಬಂದಿದ್ದು ಕೂಡ ಸಹಮತದಿಂದಲೇ. ಹಾಗಾಗಿ ಸಹಮತದಿಂದಲೇ ಆಯ್ಕೆ ಮಾಡ್ತೇವೆ, ಚುನಾವಣೆ ನಡೆಸಲ್ಲ. ಜೊತೆಗೆ ನಿಮ್ಮ ವತಿಯಿಂದ ಏನು, ನಿಮ್ಮ ಕಡೆಯಿಂದ ಏನು ನಾಮಪತ್ರ ಸಲ್ಲಿಕೆ ಮಾಡ್ತೇವೆ, ಬಂಡಾಯ ಸ್ಪರ್ಧೆ ಮಾಡ್ತೇವೆ, ಅದೆಲ್ಲ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರ ಇಟ್ಕೊಳ್ಳಬೇಡಿ ಅನ್ನುವಂಥ ಖಡಕ್ ಸಂದೇಶ ರವಾನೆ ಮಾಡಿದೆ. ಜೊತೆಗೆ ಈ ಥರದ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ಶಿಸ್ತು ಕ್ರಮ ಆಗಬೇಕಾಗುತ್ತೆ ಅನ್ನುವಂಥ ವಾರ್ನಿಂಗ್ ಅನ್ನು ಕೂಡ ಹೈಕಮಾಂಡ್ ಅಂಗಳದಿಂದ ಭಿನ್ನಮತೀಯ ನಾಯಕರಿಗೆ ರವಾನೆ ಮಾಡಲಾಗಿದೆ. ಹಾಗಾಗಿ ನಿನ್ನೆ ಸಭೆ ಸೇರಿದಂತಹ ಭಿನ್ನಮತೀಯ ನಾಯಕರು ಈ ವಿಚಾರವನ್ನು ಸ್ವಲ್ಪ ಗಂಭೀರವಾಗಿ ಚರ್ಚೆ ಮಾಡಿ ಯತ್ನಾಳ್ ಸ್ಪರ್ಧೆ ಮಾಡಿಸಬಾರದು, ನಾಮಪತ್ರ ನಾವು ಸಲ್ಲಿಕೆ ಮಾಡಬಾರದು ಅನ್ನುವಂಥ ತೀರ್ಮಾನಕ್ಕೆ ಬಂದವರೆ. ಈಗಾಗಲೇ ಹೈಕಮಾಂಡ್ ಗಮನಕ್ಕೆ ಎಲ್ಲವೂ ಕೂಡ ಇದೆ. ಹೈಕಮಾಂಡ್ ಅವರೇ ತೀರ್ಮಾನ ಮಾಡ್ತಾರೆ, ಸಹಮತದಿಂದಲೇ ಆಯ್ಕೆ ಮಾಡಲಿ, ಆದರೆ ವಿಜೇಂದ್ರ ಬೇಡ, ಸಹಮತದಿಂದಲೇ ಆಯ್ಕೆ ಮಾಡಲಿ ಅನ್ನುವಂಥ ಒಂದು ಪಟ್ಟಿ ಇಟ್ಕೊಂಡಿದ್ದಾರೆ. ಆದರೆ ಸ್ಪರ್ಧೆಯಿಂದ ಹಿಂದಕ್ಕೆ ಸರಿದವ್ರೆ. ಇದು ಎಲ್ಲ ಒಂದು ಕಡೆ ಭಿನ್ನಮತೀಯ ನಾಯಕರ ಏನು ಕಸರತ್ತಿತ್ತು, ಹೋರಾಟ ಇತ್ತು, ಅದಕ್ಕೆ ಭಾರಿ ಹಿನ್ನಡೆ, ಅವ್ರಿಗೆ ಭಾರಿ ಮುಜುಗರ ಅನ್ನುವಂಥ ಚರ್ಚೆಗಳು ಕೂಡ ಬಿಜೆಪಿ ವಲಯದಲ್ಲಿ ನಡೀತಾ ಇದೆ. ಇನ್ನು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡುವಂಥದ್ದು, ಸೈದ್ಧಾಂತಿಕ ಹೋರಾಟ ಮಾಡುವಂತಹ ವಿಚಾರಕ್ಕೆ ಬದ್ಧವಾಗಿರಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದವರು. ಒಟ್ಟಾರೆಯಾಗಿ ಭಿನ್ನಮತೀಯ ನಾಯಕರ ಈ ಒಂದು ಹಿನ್ನಡೆ ಏನಿದೆ ವಿಜೇಂದ್ರಗೆ ಎಲ್ಲ ಒಂದು ಕಡೆ ಬೂಸ್ಟ್ ಕೊಡ್ತಾ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಆದರೆ ಮುಂದಿನ ಅಧ್ಯಕ್ಷ ಯಾರು ಅನ್ನೋದು ತೀರ್ಮಾನ ಆಗಿಲ್ಲ. ಸದ್ಯದಲ್ಲೇ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಂದು ಅಭಿಪ್ರಾಯ ಸಂಗ್ರಹ ಮಾಡಿ ಸಹಮತದ ಆಯ್ಕೆ ಮಾಡ್ತಾರೆ. ಅಲ್ಲಿವರೆಗೂ ಕೂಡ ಸದ್ಯಕ್ಕಂತೂ ಭಿನ್ನಮತೀಯ ನಾಯಕರು ಏನು ರೇಸ್ನಲ್ಲಿದ್ರು ಅವರು ಹಿಂದಕ್ಕೆ ಸರಿದವರೆ. ಒಂದು ರೀತಿಯಲ್ಲಿ ಮುಜುಗರದ ಸನ್ನಿವೇಶ ಅವ್ರಿಗೆ ಆಗಿರುವಂಥದ್ದು. ಮಮತಾ.